ವೀಕ್ಷಕರ ಇಂದು ಬೆಂಗಳೂರಿನಲ್ಲಿರ್ತಕ್ಕಂಥ ಗುರುರಾಜ್ ಹೊಸಗಡ್ ಸರ್ ಅವರ ನಿವಾಸದಲ್ಲಿ ನಾವಿದ್ದೀವಿ. ಗುರುರಾಜ್ ಸರ್ ಒಳಗಡೆ ಇದ್ದಾರೆ. ನಾವು ಮನೆಯೊಳಗೆ ಹೋಗೋಣ. ಇವತ್ತು ಅವರ ಅನುಭವದ ಮಾತುಗಳನ್ನು, ಅವರ ಜೀವನದ ಮಾತುಗಳನ್ನು ನಾವೆಲ್ಲರೂ ಕೂಡ ನೋಡ್ಬೋದು. ಈಗ ಗುರುರಾಜ್ ಸರ್ ಅವ್ರ ಮನೆಯೊಳಗೆ ಹೋಗಿ ಅವರ ಇಂಟರ್ವ್ಯೂವನ್ನು ನಾವು ಇವತ್ತು ಮಾಡೋಣ, ಸಂದರ್ಶನ ಮಾಡೋಣ. ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹನುಮಂತ ಬ್ಯಾಗ್ವಾಟ್. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಬೆಂಗಳೂರಿನಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಗುರುರಾಜ್ ಹೊಸಗಡ್ ಸರ್ ಅವರ ಮನೆಯಲ್ಲಿದ್ದೀವಿ. ಅವರನ್ನು ಕೆಲವು ವಿಷಯಗಳ ಸಂದರ್ಶನ ಮಾಡ್ತೀವಿ. ಅವರ ಅನುಭವದ ಮಾತುಗಳು ನಾವು ಇವತ್ತು ನಿಮ್ಮೆಲ್ಲರಿಗೂ ಸಿಗುತ್ತದೆ. ಸೊ ಹಾಗಾಗಿ ದಯವಿಟ್ಟು ಅವರ ಮಾತುಗಳನ್ನು ಆಲಿಸೋಣ ಅಂತ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇನೆ. ಗುರುಗಳೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಗುರುಗಳೇ, ನೀವು ಜಾನಪದ ಲೋಕದಲ್ಲಿ ಒಂದು ಅಡಿಪಾಯನಾಗಿದ್ದವರು. ಮೊಟ್ಟ ಮೊದಲಿಗೆ ಕರ್ನಾಟಕದಲ್ಲಿ ಒಂದು ಜಾನಪದ ಸೃಷ್ಟಿ ಮಾಡಿದವರು. ಸೊ ಅದರ ಬಗ್ಗೆ ಗುರುಗಳ ಜಾನಪದ ಗೀತೆಗಳ ಬಗ್ಗೆ. ಇಲ್ಲಿ ನಾನು ಜನಪದ ಸೃಷ್ಟಿ ಮಾಡಿದಂತ ತಪ್ಪಾಗಿತ್ತು. ಜನಪದ ಯಾವತ್ತು ಲೋಕ ಹುಟ್ಟಿತೋ, ಯಾವಾಗ ಜನಾಂಗ ಹುಟ್ಟಿದ್ರೋ ಅವತ್ತಿನಿಂದ ಜನಪದ ಇದೆ. ನಾ ಅದನ್ನು ಬದಲಾವಣೆ ತಂದೆ ಅಷ್ಟೇ. ಬದಲಾವಣೆ ಅಂತಂದ್ರೆ ಏನು, ಈಗ ಕಾಲಘಟ್ಟದಲ್ಲಿ ಅವರು ಒಂದು ಬರೆದಿರ್ತಕ್ಕಂಥ ಹಿಂದಿನ ಜನ ಬರೆದಿರ್ತಕ್ಕಂಥದ್ದನ್ನು ಜಾನಪದ ಅಂಥೇಳಿ ಇವಾಗ ವ್ಯಾಖ್ಯೆಗಳು ನಡೆದಿದ್ದಾವೆ. ಆ ವ್ಯಾಖ್ಯೆಗಳನ್ನು ನಾನು ತಪ್ಪು ಅನ್ನಂಗಿಲ್ಲ, ಸರಿನೂ ಅನ್ನಂಗಿಲ್ಲ. ಕಾರಣ ಏನಂತಂದ್ರೆ ಆಯಾ ಕಾಲದ ಘಟ್ಟದಲ್ಲಿ ಆ ಜನಪದ ಇರ್ತಕ್ಕಂಥದ್ದೇ ಜಾನಪದ ಆಗ್ತದೆ ಅಷ್ಟೇ. ಏನು ಜಾನಪದಕ್ಕೊಂದು ಏನು ವ್ಯಾಖ್ಯೆ ಕೊಟ್ಟಿದ್ದೀರಿ, ಬರೆದಿರ್ತಕ್ಕಂಥ ಆ ಥರ ಇರಬಾರ್ದು, ಮತ್ತು ಬಾಯಿಂದ ಬಾಯಿ ಬಂದಿರಬೇಕು, ಟ್ರಾಡಿಷನಲ್ ಅಂತೇಳಿ ಅದಕ್ಕೊಂದು ವ್ಯಾಖ್ಯೆ ಇದೆ. ಅದನ್ನು ಅಲ್ಲಗಡೆ ಆಗಂಗಿಲ್ಲ. ಆದರೆ ನನ್ನ ಇದು ಏನಂತಂದ್ರೆ ರೀ, ನಾನು ಅದನ್ನೇ ಹಿಡ್ಕೊಂಡು ಕೂತ್ರೆ ಹೊಸದು ಯಾವಾಗ ಬರಬೇಕು, ಇವತ್ತಿನ ಕಾಲಘಟ್ಟದ ಜನಪದವನ್ನು ಮುಂದಿನ ಕಾಲಘಟ್ಟದವ್ರು ತಿಳ್ಕೊಳ್ಳೋದು ಹೆಂಗೆ, ಬರೀ ಅದನ್ನೇ ಹಿಂದಿಂದ ಹೇಳಿದ್ರೆ ಹೆಂಗೆ. ಫಾರ್ ಎಕ್ಸಾಂಪಲ್, ನಿಂಬಿಯ ಬನದ ಮ್ಯಾಲ ಚಂದ್ರಮ ಚಂಡಾಡಿದ, ಆ ಕಾಲದ ಜಾನಪದ. ಈಗ ಚಂದ್ರಾಮನ್ನ ಚಂಡಾಡಾಕತ್ತಾರೆ. ಚಂದ್ರಾಮನ್ನ ಚಂಡಾಡತಕ್ಕಂಥ ಕಾಲದೊಳಗೆ ಚಂದ್ರಾಮ ಚಂಡ ಆಡೋದೇನು, ಅವ್ರು ಬರೆದಿರ್ತಕ್ಕಂಥ ಅದನ್ನ ಮುಂದುವರಿಸ್ಕೊಂಡ್ರೆ ಅಜ್ಜ ಹಚ್ಚಿದ ಆಲಮರದ ಉರ್ಲಾಕೊಂಡ್ರೆ ನೇಣ ಹಾಕೊಂಡ್ರೆ ಅನ್ನಗಾಕ. ಆ ಉದ್ದೇಶದಿಂದ ಇವತ್ತಿನ ದಿನಮಾನದಲ್ಲಿ ಸದ್ಯದ ಕಾಲಘಟ್ಟದಲ್ಲಿ ನಡೀತಕ್ಕಂಥ ಆಗು ಹೋಗುಗಳನ್ನು ಈ ಪದ್ಯ ರೂಪದಲ್ಲಿ ತಂದಿರತಕ್ಕಂಥ ಕೆಲಸ ಮಾಡಿ ನನ್ನ ಕಣ್ಣಿಗೆ ಏನು ಕಾಣತೈತೋ, ಈ ಸಾಮಾಜಿಕ ಕಳಕಳಿ ಇಟ್ಟುಕೊಂಡು ಜೊತೆಗೆ ಸಮಾಜದಲ್ಲಿ ನಡೀತಕ್ಕಂಥ ಆಗು ಹೋಗುಗಳನ್ನು ಒಂದಿಷ್ಟು ನೋಡುವ ದೃಷ್ಟಿ ಹೆಂಗೈತಂದ್ರೆ, ನಾನು ನಿಮ್ಮ ತಪ್ಪುಗಳನ್ನ ಹೇಳಬಲ್ಲೆ, ಒಳ್ಳೇದನ್ನ ಮಾಡ್ರಿ ಅಂತ ಹೇಳಂಗಿಲ್ಲ. ನಿಮ್ಮ ತಪ್ಪಿದೆ, ಈ ತಪ್ಪನ್ನ ಜನ ಈ ರೀತಿ ಆಡ್ಕೋತಾರೆ, ಅದಕ್ಕೆ ನೀವೇನು ಮಾಡ್ಕೋತೀರಿ ಮಾಡ್ಕೊಡ್ರಿ. ನಾನು ಈ ರೀತಿ ಬರೆದಿರ್ತಕ್ಕಂಥ ಹಾಡುಗಳ ಸಕ್ಸಸ್ಗಳನ್ನು ಕಂಡು ನಾನು ಬರೆದಿರ್ತಕ್ಕಂಥ ಬಹಳ ಹಾಡುಗಳನ್ನು ನೀವೆಲ್ಲ ಕೇಳಿರಲಿಲ್ಲ, ಗೊತ್ತಿಲ್ಲ. ಸುಮಾರು 603 ಕ್ಯಾಸೆಟ್ ಇದೆ ನಂದು. ಹಳೆ ಕಾಲದ ಹಳೆ ಜನ, ತಾಯಿ ಸತ್ತ ಮೇಲೆ, ಕಣ್ಣೀರಿನ ಕಥೆ, ಕಲಿತ ಹುಡುಗಿ, ಮಾವನಿನ ಮಗಳ ತರ ಏನೈತಿ, ಸಂಘ ಒಕ್ಕಲ್ ಮುದ್ದಿನ ಸೊಸೆ ಬಸರಾರ ಸುದ್ದಿ, 1-2 ನಿಮ್ಗೆ ಹೇಳ್ತೀನಿ. ಆವತ್ತಿನ ದಿನಮಾನದಲ್ಲಿ, ಆವತ್ತಿನ ಕಾಲಘಟ್ಟದಲ್ಲಿ ನನ್ನಿಂದ ಒಂದು ಹೊಸ ಲೋಕ ಸೃಷ್ಟಿ ಆಯಿತು ಅಂತ ಹೇಳಿ ಒಂದಿಷ್ಟು ಕೇಳುಗರ ಅಭಿಮತ. ಖಂಡಿತ ಅದ್ರ ಜೊತೆಗೆ ಮಡಿವಂತರು ಗುರುರಾಜ್ ಹೊಸಕೋಟೆ ಜಾನಪದವನ್ನ ಹದಗೆಡಿಸ್ಬಿಟ್ರು ಅಂತ ಹೇಳಿ ಆ ಜನಗಳು ಇದ್ದಾರೆ. ನಂದೇನು, ನೀವೇನು ತಿಳ್ಕೊಂಡ್ರಿ ನಿಮ್ಮ ಪ್ರಕಾರ ನಿಮ್ಮದೇ ಕರೆಕ್ಟು, ಇವ್ರೇನು ತಿಳ್ಕೊಂಡಾರ ಅವ್ರ ಪ್ರಕಾರ ಅದೇ ಕರೆಕ್ಟು. ನಾ ಏನಂತಂದ್ರೆ ರೀ, ನಂದು ತತ್ವ ಇಷ್ಟೇ, ಆ ಕಾಲದ ಘಟ್ಟ ಅದು ಜಾನಪದ ಅಂದ್ರಿ, ಈ ಕಾಲದ ಘಟ್ಟ ಜನಪದ ನಮ್ದು. ನಾ ಬರೀಲಿಕ್ಕೆ ಹೊಂಟಿದ್ದೀನಿ. ಇಂಥ ಟೈಮ್ನಲ್ಲಿ ನನ್ನನ್ನು ಅನುಸರಿಸ್ತಕ್ಕಂಥ, ನಾನಿಟ್ಟ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತಕ್ಕಂಥ ಕೆಲಸಗಳು ಇವತ್ತಿನ ಮಕ್ಕಳು ಮಾಡ್ತಾರೆ. ಆದರೆ ಇವತ್ತಿನ ಮಕ್ಕಳಲ್ಲಿ ಆಯಾ ವಯಸ್ಸಿನಲ್ಲಿ ಬರ್ತಕ್ಕಂಥ ಭಾವನೆಗಳನ್ನಷ್ಟೇ ವ್ಯಕ್ತ ಮಾಡ್ತಾರೆ. ಈಗ ಒಬ್ಬ ಹುಡುಗ
ವಯಸ್ಸಿನ ಹುಡುಗ ಹುಡುಗ ಹುಡುಗಿನ ಬಿಟ್ರೆ ಮತ್ತೇನು ಗೊತ್ತಾಗಲ್ಲ. ಆ ಹುಡುಗಿ ಗೆಳತಿ ಅಕ್ಕಿ ಲವ್ ಅದನ್ನ ಬಿಟ್ರೆ ಯಾವ ವಿಚಾರಗಳು ಬರಲ್ಲ. ಹಿಂಗಾಗಿ ಏನಾಗ್ತದೆ ಅಂದ್ರೆ ರೀ, ಅವ್ರ ಅಷ್ಟೇ ಇದ್ರೊಳಗೆ ಪರಿಧಿಯೊಳಗೆ ಆ ಹಾಡುಗಳ ರಚನೆ ಆಗ್ತಾವ. ಹಿಂಗಾಗಿ ಆ ಹಾಡುಗಳ ರಚನೆಯೊಳಗೆ ಅವರು ಏನನ್ನ ಲೋಕಕ್ಕೆ ಹೇಳಬೇಕು, ಏನನ್ನ ಲೋಕಕ್ಕೆ ಹೇಳಬಾರ್ದು ಅನ್ನೋ ಪರಿಜ್ಞಾನ ಇಟ್ಟುಕೊಂಡಾಗ ಏನಾದರೂ ಹಾಡುಗಳನ್ನು ಬರೆದ್ರೆ, ಮತ್ತೆ ಇವತ್ತಿನ ಮಕ್ಕಳಲ್ಲಿ ಎಂಥ ಪದ ಕಟ್ತಕ್ಕಂಥ ಚಾಕಚಕ್ಯತೆ ಬಂದಿದೆ ಅಂತಂದ್ರೆ, ಸುಂದರವಾಗಿ ಬರೀತಕ್ಕಂಥ ಒಂದು ಶಕ್ತಿ ಬಂದಿದೆ ರೀ. ಅದು ಸದುಪಯೋಗ ಆದ್ರೆ ಇವತ್ತಿನ ಮಕ್ಕಳು ನಿಜವಾಗ್ಲೂ ಹೇಳಬೇಕಂದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರ ಕಾಲಕ್ಕೆ ವಚನ ಸಾಹಿತ್ಯ ಹೆಂಗ ಒಂದು ಇವತ್ತಿನ ದಿನಮಾನದಲ್ಲಿ ನಮ್ಮ ಕಣ್ಣು ಮುಂದೆ ದೂತ ನಿಲ್ಲುತ್ತದ್ದು. ಇವತ್ತು 21ನೇ ಶತಮಾನ, ಇವತ್ತು 21ನೇ ಶತಮಾನದಲ್ಲಿ ಜನಪದವನ್ನೇ ಇವತ್ತು ವಚನ ಸಾಹಿತ್ಯದಷ್ಟೇ ಪ್ರಖರವಾಗಿ ಬೆಳೆಸ್ತಕ್ಕಂಥ ಮಕ್ಕಳು ಹುಟ್ಟಿರುವಾಗ ಅದು ಕೂಡ ಒಂದು ಒಳ್ಳೆ ಘಟ್ಟ ಆಗ್ಬೋದು, ಇತಿಹಾಸದಲ್ಲಿ ಬರ್ಬೋದು ಅಂತಕ್ಕಂಥ ಮಾತನ್ನು ನಿಮಗೆ ಹೇಳಿ ಪ್ರಯತ್ನ ಮಾಡ್ತೇನೆ. ಖಂಡಿತ. ಈಗ ನೀವು ಸುಮಾರು ಹಾಡುಗಳನ್ನು ಬರೆದಿರಿ. ನಾವೆಲ್ಲ ಕೇಳಿದ ಪ್ರಕಾರ ನೀವು ಬರೆದಿರ್ತಕ್ಕಂಥ ಸಾಹಿತ್ಯದಲ್ಲಿ ಯಾವುದು ಕೂಡ ನಿಮ್ಮ ಹೆಸರು ಹಾಕ್ತೀವಿ. ಯಾಕಂದ್ರೆ ನಿಮ್ಮ ದೊಡ್ಡ ಗುಣ ಈಗಿನ ಕಾಲದಾಗ ಕೇವಲ 2 ಲೈನ್ ಬರ್ತಾರೆ, ಅವ್ರು ಕೆಳಗಡೆ ಅವ್ರ ಲೈನ್ ಹಾಕೊಂತಾರೆ ನಾನು ಬರೆದಿದ್ದು ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ, ನನ್ನೇ ಬರೆದಿದ್ದು ಅಂತ ಹೇಳ್ತಾರೆ. ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿ ಇಷ್ಟೆಲ್ಲ ಸಾಂಗ್ಗಳು ಸಾಹಿತ್ಯವನ್ನು ಬರೆದ್ರು ಕೂಡ ಆ ಮಟ್ಟದಲ್ಲಿ ಅದು ಎಲ್ಲ ಕಡೆ ಜನರಿಗೆ ತಲುಪಿದ್ರು ಕೂಡ ನಿಮ್ಮ ತಮ್ಮ ಹೆಸರು ನಿಮಗೆ ದೊಡ್ಡದನಿಸ್ಬೋದು. ಅದರಲ್ಲಿ ನನ್ನ ಹೆಗ್ಗಳಿಕೆ ಏನಿಲ್ಲ. ಕಾರಣ ಏನಂತಂದರೆ ನನ್ನೊಂದು ಆಸೆ, ನನ್ನ ಹಾಡ ಜಾನಪದ ಆಗಲಿ ಅಂತಕ್ಕಂಥ ಒಂದೇ ಉದ್ದೇಶ. ನೀವು ಈಗ ಹಿಂದೆ ಕೊಟ್ಟಿರ್ತಕ್ಕಂಥ ವಿದ್ವಾಂಸರು ಕೊಟ್ಟಿರ್ತಕ್ಕಂಥದ್ದು, ದೊಡ್ಡವರು ಕೊಟ್ಟಿರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥ ಜಾನಪದಕ್ಕೊಂದು ವ್ಯಾಖ್ಯೆ ಏನಿದೆ ಅಲ್ಲ, ಆ ವ್ಯಾಖ್ಯೆಯೊಳಗೆ ನನ್ನ ಹಾಡುಗಳು ಬರಲಿ ಅನ್ನೋ ಉದ್ದೇಶ ಅಷ್ಟೇ. ಹೀಗಾಗಿ ಜಾನಪದಕ್ಕೆ ಬರೆದಿರ್ತಕ್ಕಂಥ ಅಥವಾ ಹಾಡಿರ್ತಕ್ಕಂಥ ಅಥವಾ ಕೊಟ್ಟಿರ್ತಕ್ಕಂಥ ಜನ ಇರದೇ ಇದ್ದದ್ದೇ ಜಾನಪದ ಅಂತ ಹೇಳಿ ಕೌಂಟ್ ಆಗ್ತಾ ಇರುವಾಗ ಇವತ್ತಿನ ನಾಳೆ ನಾನು ಇರೋದಿಲ್ವಲ್ಲ ರೀ, ನಾನೇನು ಶಾಶ್ವತ ಮನುಷ್ಯ ಅಲ್ಲ. ನಾವು ಹೋದ ನಂತರ ಆದರೂ ನನ್ನ ಹಾಡುಗಳ ಜಾನಪದ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಯಾವುದೇ ಹಾಡಿಗೆ ನನ್ನ ಅಂಕಿತವನ್ನು ಹಾಕಿಲ್ಲ. ಇನ್ನೊಂದು, ಅದರಿಂದ ಆಗೋದಾದರೂ ಏನು, ಅಂಕಿತ ಹಾಕೋದ್ರಿಂದ, ಪುಸ್ತಕಗಳನ್ನ ಪ್ರಕಟ ಮಾಡೋದ್ರಿಂದ ಅದು ಒಂದಿಷ್ಟು ಉಳಿಬೋದು. ಅದು ಪುಸ್ತಕದಲ್ಲೇ ಉಳಿದ್ರೆ ಏನು ಪ್ರಯೋಜನ? ಎದೆಯೊಳಗೆ ಬರಬೇಕು, ಬಾಯಿಯೊಳಗೆ ಬರಬೇಕು ಅಂತಕ್ಕಂಥದ್ದಿದ್ರೆ ಆ ಬಾಯಿಯೊಳಗಿಂದ ಬರತಕ್ಕಂಥ ವ್ಯವಸ್ಥೆಯನ್ನು ಬರಗಾರ ಆ ಒಂದು ಸಾಹಿತ್ಯ ಮಾಡಬೇಕು ನಾವು. ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಪುಸ್ತಕಗಳನ್ನ, ಕೋಟ್ಯಾಂತರ ಹಾಡುಗಳನ್ನ ಬರೆದಿರ್ತಕ್ಕಂಥ ಮಹಾನುಭಾವರದಾರ. ಅದು ಬರೀ ಪುಸ್ತಕದಾಗ ಇದ್ರೆ ಏನು ಪ್ರಯೋಜನ? ಮಸ್ತಕದಲ್ಲಿ ಬರಲಿಲ್ಲ. ಮಸ್ತಕದಲ್ಲಿ ಬರಲಿಲ್ಲ. ಹಿಂಗಾಗಿ ಆ ಮಸ್ತಕಕ್ಕೆ ಅಂಟತಕ್ಕಂಥ, ಮಸ್ತಕ ಹಿಡ್ಕೊಳ್ತಕ್ಕಂಥ ಕೆಲಸವನ್ನ ಸ್ವಲ್ಪ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ನಾನು. ಅಷ್ಟೇ. ಜನಪದ ಗೀತೆ ರಚನೆಕಾರರಲ್ಲದೆ ಹಲವಾರು ಚಲನಚಿತ್ರಗಳಲ್ಲಿ ಕೂಡ 138, 139 ಸಿನಿಮಾಗಳು, 139 ಸಿನಿಮಾಗಳಲ್ಲಿ ಭಾಗವಹಿಸಿ ಅಭಿನಯನ ಮಾಡಿದ್ರು. 88 ಸಿನಿಮಾಗಳು. ಜಾನಪದ ಲೋಕದಿಂದ ಈ ಚಲನಚಿತ್ರ ಲೋಕಕ್ಕೆ ನಿಮ್ಮ ಒಂದು ಒಡನಾಟ ಹೇಗೆ ಬರಲ್ಲ? ನಾನಾಗಿಯೇ ಈ ಸಿನಿಮಾ ಲೋಕಕ್ಕೆ ಬರಲಿಲ್ಲ ರೀ. ನಾನು ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಮಾಲಿಂಗಪುರದಿಂದ ಬಂದಿರತಕ್ಕಂಥ ವ್ಯಕ್ತಿ. ಅದರ ರನ್ನ ನಾಡಿನಿಂದ ಬಂದಿರತಕ್ಕಂಥ ವ್ಯಕ್ತಿ. ರನ್ನ ಅಂದ ತಕ್ಷಣ ಮನುಷ್ಯನಿಗೆ ನೆನಪಾಗೋದೇ ಸಾಹಿತ್ಯ. ಹಿಂಗಾಗಿ ಆ ಮಣ್ಣಿನ ಸೊಗಡು, ಆ ಮಣ್ಣಿನ ತಾಕತ್ತು ನನಗೂ ಚೂರ ಅಂದುಕೊಂಡಿದೆ ಅಂತ ಹೇಳಿ ನನ್ನ ಭಾವನೆ. ಇಲ್ಲಿ ನಾನು ಬೆಂಗಳೂರಿಗೆ ಬಂದ ನಂತರ, ಬೆಂಗಳೂರಿಗೆ ಬರೋ ಉದ್ದೇಶ ಇಷ್ಟೇ, ನಾನು ಬಹಳ ಜನಪ್ರಿಯ ಆಗಲಿಕ್ಕೆ ಕ್ಯಾಸೆಟ್ ಕಾರಣ. ಈ ಧ್ವನಿ ಸುರುಳಿಗಳು ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡ್ಬಂತು. ಯಾಕಂತಂದ್ರೆ ಬೆಂಗಳೂರಲ್ಲಿ ಸ್ವಲ್ಪ ಕೆಲವು ಕಂಪನಿಗಳಿತ್ತು, ಕ್ಯಾಸೆಟ್ ಕಂಪನಿಗಳು, ಧ್ವನಿ ಸುರುಳಿ ಕಂಪನಿಗಳು. ನಾನು ಬಂದ ನಂತರ ಆ ಧ್ವನಿ ಸುರುಳಿ ಕಂಪನಿಗಳ ಜೊತೆಗೆ ಒಂದಿಷ್ಟು ಹೊಸ ಧ್ವನಿ ಸುರುಳಿಗಳು ಕಂಪನಿ ಓಪನ್ ಆಗಲಿಕ್ಕೆ ಕಾರಣೀಭೂತ ಆದೆ ಅಂತ ಹೇಳಿ ಒಂದು ಸಂತೋಷ ಅಷ್ಟೇ, ಅದಕ್ಕಿಂತ ಹೆಚ್ಚೇನಿಲ್ಲ. ಈ ಟೈಮ್ನಲ್ಲಿ ಈ ಸಿನಿಮಾ ಲೋಕದ ಮಂದಿ ಪ್ಲಸ್ ಆಗ್ತಕ್ಕಂಥದ್ದನ್ನು ಹುಡುಕಾಡ್ತಾರೆ. ಅವರಿಗೆ ಹಾಕಿರ್ತಕ್ಕಂಥ ದುಡ್ಡು ಪ್ಲಸ್ ಎಲ್ಲೆಲ್ಲಿ ಆಗ್ತೈತೆ ಅನ್ನೋದನ್ನು ಹುಡುಕಾಡ್ತಾರೆ. ಅಂಥದ್ರಲ್ಲಿ ನಾನು ಪ್ಲಸ್ ಅನಿಸಿದೆ ಅವರಿಗೆ. ಜನಪ್ರಿಯ ವ್ಯಕ್ತಿ ನಾನು, ನನ್ನನ್ನು ಯೂಸ್ ಮಾಡಿಕೊಂಡ್ರೆ
ಅವ್ರಿಗೂ ಸಿನಿಮಾ ಕಲಿದ್ರೆ ಒಂದಿಷ್ಟು ಒಳ್ಳೇದಾಗ್ತದೆ ಅಂತ ಹೇಳಿ ನನಗೆ ಸುಮಾರು ಸಿನಿಮಾ ಆಸಕ್ತಿ ಇಲ್ಲ ರೀ ನನಗೆ. ಆದರೂ ಕೂಡ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಎಂದು ತಿರಸ್ಕಾರ ಮಾಡಿಲ್ಲ. ಒಳ್ಳೇದಿತ್ತಂದ್ರೆ ಯಾಕೆ ಮಾಡಬಾರ್ದು. ಹೀಗಾಗಿ ನಾನು ಒಂದಿಷ್ಟು ಸಿನಿಮಾಗಳಲ್ಲಿ ಪಾತ್ರ ಮಾಡಿದರೆ, ಒಂದಿಷ್ಟು ಸಿನಿಮಾಗಳಲ್ಲೂ ಹಾಡಿದರೆ. ಅದು ಹಾಡುವಾಗೂ ಕೂಡ ನಾನು ಸಿನಿಮಾ ಸಾಹಿತಿ, ಸಿನಿಮಾ ಹಾಡುಗಳನ್ನ ಹಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಕೂಡ ನನ್ನ ಧ್ವನಿಯನ್ನ ಕೆಲವು ಜನ ಇದನ್ನ ಯಾಕೆ ಕೊಡಬಾರ್ದು, ಇದನ್ನ ಯಾಕೆ ಲೋಕಕ್ಕೆ ಕೊಡಬಾರ್ದು ಅಂತ ಹೇಳಿ ಕೊಟ್ಟು ಇಷ್ಟಪಟ್ಟು ಕೊಟ್ಟರು. ಎಲ್ಲವೂ ಜನಪ್ರಿಯ ಆಗಿರ್ತಕ್ಕಂಥ ಹಾಡುಗಳು. ಹಿಂಗಾಗಿ ಹಿಂಗಂತ ಜನಪ್ರಿಯ ಆಗಿರ್ತಕ್ಕಂಥ ವ್ಯಕ್ತಿ, ಜನಪ್ರಿಯ ಆಗಿರ್ತಕ್ಕಂಥ ಧ್ವನಿ ಅಂತ ಹೇಳಿ ನಾನು ಸಿನಿಮಾ ಹಾಡುಗಾರ ಅಂತೂ ಅಲ್ವೇ ಅಲ್ಲ. ಹಿಂಗಾಗಿ ಒಂದಿಷ್ಟು ಸಿನಿಮಾ ಜೊತೆ ನಂಟು ಬೆಳೀತೇ ಹೊರತಾಗಿ ನಾನು ಸಿನಿಮಾ ಮನುಷ್ಯನೇ ಅಲ್ಲ. ನಾನು ಪಕ್ಕಾ ಜನಪದ ಹಾಡುಗಾರ, ಜಾನಪದ ಹಾಡುಗಾರ. ಅದನ್ನೇ ಹೆಚ್ಚು ನಾನು ಲೈಕ್ ಮಾಡ್ತೇನೆ ರೀ. ನಾನು ಅದರಲ್ಲೇ ಊಟ ಮಾಡ್ತಾ ಇದ್ದೇನೆ ರೀ. ನನಗೆ ಅದೇ ತಂದೆ ತಾಯಿ ಅಷ್ಟೇ. ಕಟ್ಕೊಂಡು ಬೆಂಗಳೂರಂತ ಮಹಾನಗರಗಳಿಗೆ ಬರ್ತಾರ, ನಾವು ಏನೋ ಸಿನಿಮಾದಲ್ಲಿ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು, ಆ ನಟರ ಜೊತೆ ಅಭಿನಯಿಸ್ಬೇಕು, ಈ ನಟರ ಜೊತೆ ಅಭಿನಯಿಸ್ಬೇಕು ಅಂತೇಳಿ ಹಳ್ಳಿಯಿಂದ ಈಗ ಬೆಂಗಳೂರು ನಗರಕ್ಕೆ ಬರ್ತಾರೆ. ಸೊ ಅಂಥವರಿಗೆ ಒಂದು ತಮ್ಮ ಹಿರಿಯರಾಗಿ ಒಂದು ಅನುಭವದ ಮಾತು, ಕಿವಿ ಮಾತು ಏನು ಹೇಳ್ಬೋದು? ಕಿವಿ ಮಾತು ಹೇಳುವುದು ಇದರಲ್ಲಿ ಏನೂ ಇಲ್ಲ ರೀ. ಕಾರಣ ಏನಂತಂದರೆ, ಯಾವುದೇ ಹೆಸರಾಂತ ಒಬ್ಬ ನಾಯಕ ನಟ ಅವೇನು ಮೊದಲೇ ಹೆಸರು ತಗೊಂಡು ಬಂದಿರೋದಿಲ್ವಲ್ಲ. ಅವನು ಕೆಳಗಿನಿಂದ ಈಗ ಬಂದಿರತಕ್ಕಂಥ ನಟರೆಲ್ಲರೂ ಅವ್ರದ್ದೇ ಆಗಿರ್ತಕ್ಕಂಥ ಪರಿಶ್ರಮ, ಅವ್ರದ್ದೇ ಆಗಿರ್ತಕ್ಕಂಥ ತಪಸ್ಸಿನಿಂದ ದೊಡ್ಡವರಾಗಿದ್ದಾರೆ. ಆ ದೊಡ್ಡವರಾಗಿರ್ತಕ್ಕಂಥ ನಾಯಕ ನಟರನ್ನ ಅನುಸರಿಸಿ ಬರ್ತಕ್ಕಂಥ ಇವತ್ತಿನ ಮಕ್ಕಳು ಮೊದಲನೇದಾಗಿ ಅವರು ಯಾವ ರೀತಿ ಬಂದರು, ಯಾವ ರೀತಿ ಈ ಮಟ್ಟ ತಲುಪಿದ್ರು ಅಂತಕ್ಕಂಥದ್ದನ್ನ ಮೊದಲು ತಿಳ್ಕೊಳ್ಬೇಕು. ನಂತರ ಅದನ್ನ ಅವರ ಅಭಿಮಾನಿ ಆಗಲಿ, ಮೊದಲು ಅವ್ರನ್ನ ಅನುಸರಿಸತಕ್ಕಂಥ ವ್ಯಕ್ತಿಗಳಾಗಲಿ ಅಥವಾ ಜೂನಿಯರ್ ಆಗಲಿ, ಒಟ್ಟು ಅವ್ರ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತಕ್ಕಂಥವ್ರಿಗೆ ಪರಿಶ್ರಮದಿಂದ ಆಗ್ತಕ್ಕಂಥದ್ದಷ್ಟೇ ಅಂತ ಹೇಳಬಲ್ಲೆ ಹೊರತಾಗಿ ದಿಢೀರಂತ ಯಾವುದೂ ಆಗುವುದಿಲ್ಲ. ಮತ್ತು ಇವತ್ತಿನ ದಿನಮಾನಗಳಲ್ಲಿ ಸಿನಿಮಾ ಲೋಕ ಅಂತಕ್ಕಂಥದ್ದನ್ನು ನಾವು ಇವತ್ತು ನೆಚ್ಕೊಳ್ತಕ್ಕಂಥದ್ದು ಇಲ್ಲ ರೀ. ಯಾಕಂತಂದರೆ ಇವತ್ತಿನ ಸಿನಿಮಾ ಲೋಕದಲ್ಲಿ ಒಳ್ಳೆಯದನ್ನು ಕೊಡ್ತಕ್ಕಂಥ ಜನಗಳು ಕಮ್ಮಿ. ಯಾಕೆ ಕಮ್ಮಿ ಅಂತಂದರೆ, ಅದನ್ನು ಸಿನಿಮಾ ಮಾಡ್ತಕ್ಕಂಥವ್ರಿಗೆ ಅವರು ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಗಿಂತ ಅವ್ರ ದುಡ್ಡು ಬಹಳ ಮುಖ್ಯ. ಅದು ಬೆಳೆಸ್ತಕ್ಕಂಥದ್ದು, ಜನಪ್ರಿಯತೆ ಪಡಿತಕ್ಕಂಥದ್ದು, ಅದರ ಕಡೆನೇ ಗಮನ ಇತ್ತು ಹೊರತಾಗಿ ಹಿಂಗಾಗಿ ಆ ಗುಣಮಟ್ಟ ಆಗಲಿ ಅಥವಾ ಅದರಲ್ಲಿ ಇರ್ತಕ್ಕಂಥ ಸಂದೇಶಗಳಾಗಲಿ ಅಂಥ ಪ್ರಖರವಾಗಿರ್ತಕ್ಕಂಥದ್ದು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಇದನ್ನ ಅನುಸರಿಸಿ ಏನು ಪ್ರಯೋಜನ? ನೀವು ನಟ ಆಗ್ತಕ್ಕಂಥವನ್ನ ಎಲ್ಲದಿಯೋ ಅಲ್ಲೇ ನೀ ನಟ ಆಗ್ಬೋದು, ಅಲ್ಲೇ ನೀ ನಟ ಆಗ್ಬೋದು, ಅಲ್ಲೇ ನೀ ಜನಪ್ರಿಯ ಗಳಿಸಿದೆ ಅಂದರೆ ನಿನ್ನನ್ನು ಹುಡ್ಕೊಂಡು ಈ ಸಿನಿಮಾ ಜಗತ್ತು ಬರಲಿಲ್ಲ. ಹಿಂಗಾದ್ರೆ ಒಂದಿಷ್ಟು ಒಳ್ಳೇದಾಗ್ತದೆ ರೀ. ಯಾಕಂದರೆ ಹಿಂದೆ ಆಗಿರ್ತಕ್ಕಂಥ ಕಲಾವಿದರು ಎಲ್ಲರೂ, ಫಾರ್ ಎಕ್ಸಾಂಪಲ್ ನಾನೇ ರೀ, ನಾ ಅಲ್ಲಿಂದ ಬೆಳೆದು ಬಂದ ಮನುಷ್ಯ, ಇಲ್ಲೇನು ಬೆಳೆದಿಲ್ವಲ್ಲ. ಹಿಂಗಾಗಿ ಮಕ್ಕಳು ಮೊದಲು ಏನು ವೃತ್ತಿಯನ್ನು ಆಯ್ಕೆ ಮಾಡ್ಕೋತಾರೋ, ಹಾಡುಗಾರರಾಗಲಿ, ಡಾನ್ಸರ್ ಆಗಲಿ, ಟೋಟಲ್ ನಟನೆಯಾಗಲಿ, ಮೊದಲು ತೊಡಗಿಸ್ಕೊಳ್ಳುವಾಗ ಬಹಳ ಭಕ್ತಿಯಿಂದ, ನಿಷ್ಠೆಯಿಂದ ಅದಕ್ಕೆ ತೊಡಗಿಸ್ಕೊಂಡು ಒಂದು ಹೆಸರು ಗಳಿಸಿದ ನಂತರ ಅವರಾಗೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಇಷ್ಟು ಹೇಳಬಲ್ಲೆ ರೀ. ನೀವು ನಿಂತಲ್ಲಿಯೇ ದೊಡ್ಡವರಾಗ್ಲಿಕ್ಕೆ ಪ್ರಯತ್ನ. ಅಷ್ಟೇ ವೀಕ್ಷಕರೇ, ಇದು ಗುರುರಾಜ್ ಹೊಸಕೋಟೆ ಅವರ ಮಾತುಗಳು. ಏನಂದರೆ, ಗುರುಗಳ ಇಡೀ ನಾಡಿನಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳು ಹೋಗ್ತಾರೆ ಅವರು. ಸಾಹಿತ್ಯ ಪರಿಷತ್ ಆಗಿರ್ಬೋದು, ದಲಿತ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಜಾನಪದ ಸಾಹಿತ್ಯ ಪರಿಷತ್ ಆಗಿರ್ಬೋದು, ಹೀಗೆ ಹಲವಾರು ಇವೆಂಟ್ಗಳ ಕಾರ್ಯಕ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಹೋದ್ರೂ ಕೂಡ ಅವರು ಆಡೋದಂದರೆ ಜಾನಪದ ಗೀತೆಯನ್ನು ಎತ್ತಿಡಬೇಕು, ಜಾನಪದ ಕಲೆಯನ್ನು ಎತ್ತಿಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರು ಇಡೀ ನಾಡಿನಾದ್ಯಂತ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಅಲ್ಲಿ ಮಾಡಿ ಬರ್ತಾರೆ. ಜನರಿಗೆ ಕೂಡ ಮನರಂಜನೆ ಕೊಡ್ತಾರೆ. ಅದು ಸಿನಿಮಾತ್ಮಕವಾಗಿಲ್ಲ, ಅವರು ಮಾಡಿರ್ತಕ್ಕಂಥ ಗೀತೆ, ಜಾನಪದ ಗೀತೆಯ ಸವಿರುಚಿಯನ್ನು ಜನರಿಗೆ ಉಣಬಡಿಸ್ತಾರೆ ಅನ್ನುವಂಥದ್ದು. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗುರುಗಳ ಜೊತೆ ನಾವು ಅವರ ಅನುಭವದ ಮಾತುಗಳನ್ನು ಹಂಚಿಕೊಂಡಿವಿ. ಅವರ ನಿವಾಸದಲ್ಲಿ ನಾವು ಇವತ್ತು
ನಾವು ಅವ್ರಿಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ ನಾವೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸೋಣ. ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿ ಕಾಪಾಡಲಿ ಅಂತ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರ.